ಓಕೆ ಫ್ರೆಂಡ್ಸ್, ಹೇಗೆ ಅನಿಸ್ತು ನಮ್ಮ ಟಾಟಾ ಎಸ್ ವಿಡಿಯೋ? ಚೆನ್ನಾಗಿತ್ತಲ್ವ? ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಮ್ಮ ಟಾಟಾ ಎಸ್ಗೆ ಈಗ ಫುಲ್ಲು ಲೋಡ್ ಮಾಡಿಬಿಟ್ಟಿದ್ದೀನಿ. ಕಲ್ಲೆಲ್ಲ ತುಂಬಿ ನೋಡಿ ಫುಲ್ಲು ಲೋಡ್ ಮಾಡಿಬಿಟ್ಟಿದ್ದೀನಿ. ಈಗ ನೋಡೋಣ, ಬನ್ನಿ ಫ್ರೆಂಡ್ಸ್. ಇದೆ ಪರವಾಗಿಲ್ಲ, ಹೇಳ್ಕೊಂಡು ಹೋಗ್ತಾ ಇದ್ದಲ್ಲ ಅಷ್ಟು ಲೋಡ್ನ. ಫ್ರೆಂಡ್ಸ್, ಇಲ್ಲಿ ನೋಡಿ ರೋಡ್ ಫುಲ್ ಅಪ್ ಐತೆ ಮ್ಯಾಕೆ. ನಿಮ್ಗೆ ಯಾವ ಥರ ಕಾಣಿಸ್ತಾಯಿತ್ತೋ ಗೊತ್ತಿಲ್ಲ ವಿಡಿಯೋದಲ್ಲಿ. ಫುಲ್ ಅಪ್ ಐತೆ. ನಮ್ಮ ಟಾಟಾ ಎಸ್ ಬೇರೆ ಎರಡು ಬಂಡೆ ಥರ ಇರೋ ಕಲ್ಲುಗಳನ್ನ ತುಂಬಿಟ್ಟಿದ್ದೀನಿ ನೋಡಿ. ಈ ಅಪ್ಪನ ಹತ್ತುತ್ತದೋ ಇಲ್ವೋ ಗೊತ್ತಿಲ್ಲ ನನಗೆ. ಟೆಸ್ಟ್ ಮಾಡೋಣ. ಈ ಕಲ್ಲನ್ನ ಎಳ್ಕೊಂಡು ಫುಲ್ಲು ನಿಧಾನ ಆಗ್ಬಿಟ್ಟೈತೆ. ಹತ್ತುಕಾಯ್ತಾ ಇಲ್ಲ ಅದ್ರ ಕೈಲಿ. ಫುಲ್ಲು ಸ್ಲೋ. ಹೆಂಗೆ ತರ್ತದೆ ವಾ ಚಕ್ರ ಫುಲ್ ಸಿಗಾಗ್ಬಿಟ್ಟದೆ ಟಾಟಾ ಎಸ್ದು. ಸ್ಮೋಕ್ ಹೆಂಗೆ ಬರ್ತಾ ಇದೆ, ಸಕ್ಕತ್ತಾಗಿ ಗೊತ್ತಾಯ್ತಲ್ವ? ನೋಡಿ ಡೋರೆಲ್ಲ ಓಪನ್ ಆಗುತ್ತೆ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಎರಡು ಸೈಡ್ ಡೋರು ಓಪನ್ ಆಗುತ್ತೆ ನೋಡಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಒಳಗಡೆ ನೋಡಿ ಸ್ಟೇರಿಂಗು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಟಾಟಾ ಎಸ್ RC ಟಾಟಾ ಎಸ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಆಲ್ರೆಡಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ, ಬಟ್ ತೆಗೆದಾಕ್ಬಿಟ್ಟಿದ್ದೀನಿ. ಯಾಕಂದರೆ ಅದ್ರಲ್ಲಿ ಕೆಲವು ಸೆನ್ಸಿಟಿವ್ ಪ್ಲೇಸಲ್ಲೆಲ್ಲ ನಾನು ಪ್ಲೇ ಮಾಡಬಾರ್ದಾಗಿತ್ತು, ಅಲ್ಲೆಲ್ಲ ಪ್ಲೇ ಮಾಡಿಬಿಟ್ಟಿದ್ದೆ. ಅದಕ್ಕೋಸ್ಕರ ಅದನ್ನು ರಿಮೂವ್ ಮಾಡಿಬಿಟ್ಟಿದ್ದೀನಿ. ಈಗ ಫುಲ್ ಹೊಸ ವೀಡಿಯೋನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ನಾನು ಅದನ್ನೆಲ್ಲ ಅಪ್ಲೋಡ್ ಮಾಡಿ ವೀಡಿಯೋ ಮಾಡಿಬಿಟ್ಟಿರೋದ್ರಿಂದ ಅನ್ಬಾಕ್ಸ್ ಆಗಿಬಿಟ್ಟಿದೆ. ಸುಮ್ಮನೆ ಬಾಕ್ಸ್ ಒಳಗೆಲ್ಲ ಹಾಕಿದ್ದೀನಿ. ಮತ್ತೆ ಅನ್ಬಾಕ್ಸ್ ಮಾಡಿ ನಿಮಗೆ ಇನ್ ಡೀಟೇಲ್ ಆಗಿ ಓಪನ್ ಮಾಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಬೇರೆ ಬೇರೆ ರೀತಿಯೆಲ್ಲ ಪ್ಲೇ ಮಾಡಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಅನ್ಬಾಕ್ಸ್ ಮಾಡೇ ಬಿಡೋಣ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಮ್ಮ ಟೆರೆಸ್ ಮೇಲೆ ತಂದು ಇಟ್ಬಿಟ್ಟಿದ್ದೀನಿ. ಬಾಕ್ಸು, ಸ್ಕ್ರೂ ಡ್ರೈವರು, ಎರಡು ಬ್ಯಾಟ್ರೀಸು ಎಲ್ಲನೂ ತಂದು ಇಟ್ಬಿಟ್ಟಿದ್ದೀನಿ. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಬಾಕ್ಸ್ ಹೆಂಗಿದೆ ಅಂತ. ನಾನು ಆ್ಯಕ್ಚುಲಿ ಇಲ್ಲ ಐತೆ ನೋಡಿ, ಬಿಳಿ ಕಲರ್ದು. ಈ ಕಲರ್ನ ನಾನು ಆರ್ಡ್ರ್ ಮಾಡಿದೆ, ಬಟ್ ಗ್ರೀನ್ ಕಲರ್ ಕೊಟ್ಬಿಟ್ಟವ್ರೆ, ಈ ಕಲರ್ ಕೊಟ್ಬಿಟ್ಟವ್ರೆ. ಇರಲಿ ಬನ್ನಿ ಅನ್ಬಾಕ್ಸ್ ಮಾಡೋಣ. ನೋಡಿ ಬಾಕ್ಸ್ ಮೇಲೆಲ್ಲ ಬರೆದಿದ್ದಾರೆ. 6+ ಏಜ್ ಅವರಿಗೆ ಮಕ್ಕಳಿಗೆ ನೀವು ಆರಾಮಾಗಿ ಬೈ ಮಾಡಿಕೊಡ್ಬೋದು. ರಿಮೋಟ್ ಕಂಟ್ರೋಲ್ ಇದು, ಓಕೆನಾ? ಲೈಟ್ಸ್ ಬರುತ್ತೆ, ಸೌಂಡ್ ಬರುತ್ತೆ, ಫುಲ್ ಎಲ್ಲ ಡೈರೆಕ್ಷನ್ ಹಿಂದೆ ಮುಂದೆ ಲೆಫ್ಟ್ ರೈಟ್ ಎಲ್ಲ ಹೋಗುತ್ತೆ. ಆಮೇಲೆ ವಾಟರ್ ಸ್ಪ್ರೇನೂ ಸಹ ಬರುತ್ತೆ, ಅದನ್ನು ನಿಮಗೆ ತೋರಿಸ್ತೀನಿ, ಓಕೆನಾ? ಆಮೇಲೆ ಒನ್ ಕ್ಲಿಕ್ ಪ್ರೆಸೆಂಟೇಷನ್, ಒಂದು ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಅದು ಏನೇನು ಪರ್ಫಾರ್ಮೆನ್ಸ್ ಮಾಡುತ್ತೆ ಪ್ರತಿಯೊಂದು ತೋರಿಸುತ್ತೆ ಫ್ರೆಂಡ್ಸ್. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೇ ಬಿಡೋಣ. ನೋಡಿ ಫ್ರೆಂಡ್ಸ್, ರಿಮೋಟ್ ಕಂಟ್ರೋಲು ನಿಮಗೆ ಈ ಥರ ಇರುತ್ತೆ, ಓಕೆನಾ? ಮಾಮೂಲಿ ನಿಮಗೆಲ್ಲ ಗೊತ್ತಿರುತ್ತೆ. ಇದು RC ವೆಹಿಕಲ್ಸ್ನ ಇಷ್ಟಪಡೋರು, ಓಡಿಸೋರು ಎಲ್ಲರಿಗೂ ಲೆಫ್ಟು ರೈಟು ಹಿಂದೆ ಮುಂದೆ ಅಷ್ಟೇ. ಇಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ, ಇದು ಒನ್ ಕ್ಲಿಕ್ ಪ್ರೆಸೆಂಟೇಷನ್ ಅಂತ. ಕ್ಲಿಕ್ ಮಾಡಿಬಿಟ್ರೆ ನಾನು ಆಲ್ರೆಡಿ ಹೇಳಿದ್ನಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಅದೇನೇನು ಪರ್ಫಾರ್ಮೆನ್ಸ್ ಮಾಡೋದು ಎಲ್ಲ ತೋರಿಸುತ್ತೆ ನಿಮಗೆ, ಓಕೆನಾ? ಬನ್ನಿ ಇವಾಗ ಟಾಟಾ ಎಸ್ನ ತೆಗೆದುಬಿಡೋಣ. ನಿಮಗೆ ಒಂದು ರೀಚಾರ್ಜೇಬಲ್ ಬ್ಯಾಟ್ರಿ ಕೊಟ್ಟಿರ್ತಾರೆ, ಒಂದು ರಿಮೋಟ್ ಕಂಟ್ರೋಲು, ಆಮೇಲೆ ಒಂದು ವಾಟರ್ ಫಿಲ್ಲರ್ ಕೊಟ್ಟಿರ್ತಾರೆ, ಓಕೆನಾ? ಸ್ಮೋಕ್ ಬರೋಕ್ಕೆ ಹಿಂದ್ಗಡೆ. ಆಮೇಲೆ ಒಂದು ಚಾರ್ಜಿಂಗ್ ಕೇಬಲ್, ಇಷ್ಟು ಕೊಟ್ಟಿರ್ತಾರೆ ಫ್ರೆಂಡ್ಸ್, ಓಕೆನಾ? ಈ ಬಾಕ್ಸಲ್ಲಿ ಇಷ್ಟಿರುತ್ತೆ ನೋಡಿ ಫ್ರೆಂಡ್ಸ್, ನಮ್ಮ ಟಾಟಾ ಎಸ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಬನ್ನಿ ಇವಾಗ ನಿಮಗೆ ಇದನ್ನು ಹತ್ತಿರದಿಂದ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ, ಓಕೆನಾ? ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ಟಾಟಾ ಎಸ್ ಯಾವ ಥರ ಕಾಣಿಸ್ತಾ ಇದೆ. ಗ್ರೀನ್ ಕಲರ್ದಿದು ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಇಲ್ಲಿ ಸ್ಟಿಕ್ಕರ್ಸನ್ನೆಲ್ಲ ಅಂಟಿಸೋರಲ್ಲ, ಇದನ್ನೇನು ಅಂಟಿಸಿರಲ್ಲ. ಯಾವುದಪ್ಪ ಇದು, ಯಾವುದೋ ಇದು ಬಂದ್ಬಿಟ್ಟೈತೆ, ಇರುವೆ ದಪ್ಪದು. ಕಳಿಸ್ಬಿಟ್ಟೆ ಫ್ರೆಂಡ್ಸ್ ಆ ಕಡೆ. ನೋಡಿ ಇಲ್ಲೊಂದು ಸ್ಟಿಕ್ಕರ್ಸ್ ಎಲ್ಲ ಕೊಟ್ಟಿರ್ತಾರೆ, ಸ್ಟಿಕ್ಕರ್ಸು. ಆಮೇಲೆ ಇಲ್ಲಿ ನೋಡಿ ಮುಂದ್ಗಡೆ ನಂಬರ್ ಪ್ಲೇಟ್ದು ಎಲ್ಲ ಅವರೇನೂ ಇದು ಅಂಟಿಸಿರಲ್ಲ, ಸುಮ್ಮನೆ ಕೊಟ್ಬಿಟ್ಟಿರ್ತಾರೆ ಸ್ಟಿಕ್ಕರ್ ಥರ. ಅದನ್ನೆಲ್ಲ ಕಿತ್ತಿ ನಾವೇ ಕರೆಕ್ಟಾಗಿ ಪ್ಲೇಸ್ಗೆ ನೋಡಿಕೊಂಡು ಬಾಕ್ಸಲ್ಲಿ ಯಾವ್ಯಾವ ರೀತಿ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ಯಾವ್ಯಾವ ಪ್ಲೇಸಲ್ಲಿ ಅಂಟಿಸ್ಬೇಕು ಹಂಗೆ ಅಂಟಿಸ್ಬೇಕು. ಅಂಟಿಸಾದ್ಮೇಲೆ ಅದಕ್ಕೊಂದು ಚೆನ್ನಾಗಿರೋ ಲುಕ್ ಬರುತ್ತೆ, ಓಕೆನಾ? ನೋಡಿ ಇದು ಇಲ್ಲಿ ಮೇಲ್ಗಡೆ ಕೊಟ್ಟಿರಲ್ಲ ಈ ಸ್ಟಿಕ್ಕರು, ಈ ಕಡೆ ಸೈಡಲ್ಲಿ ಬರುತ್ತಲ್ಲ ಇದು ಎಲ್ಲನೂ ಅಂಟಿಸ್ಬೇಕು ನೀವು ನೀಟಾಗಿ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಡೋರೆಲ್ಲ ಓಪನ್ ಆಗುತ್ತೆ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಎರಡು ಸೈಡ್ ಡೋರು ಓಪನ್ ಆಗುತ್ತೆ ನೋಡಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಒಳಗಡೆ. ನೋಡಿ ಸ್ಟೇರಿಂಗು, ಸೀಟು ಎಲ್ಲ, ಸ್ಪೇಸ್ ಎಲ್ಲ ತುಂಬ ಚೆನ್ನಾಗೈತೆ, ಓಕೆನಾ? ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಒಳಗಡೆ ಎಲ್ಲ ಫ್ರೆಂಡ್ಸ್? ಎಷ್ಟು ಡೀಟೈಲ್ಡಾಗಿ ಬಿಲ್ಡ್ ಮಾಡಿದ್ದಾರೆ ನೋಡಿ ಒಳಗಡೆ. ನೋಡಿ ಚಕ್ರಗಳು ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಚಕ್ರಗಳು.
ಇಲ್ಲಿ ನಿಮಗೆ ವಾಟರ್ನ ಫಿಲಪ್ ಮಾಡಬೇಕು. ಪೆಟ್ರೋಲ್ದು ಫಿಲಪ್ ಮಾಡ್ತೀವಲ್ಲ ಓಪನ್ನು ಆ ಥರ ಕಾಣಿಸ್ತೈತೆ. ಇಲ್ಲಿ ವಾಟರ್ನ ಫಿಲಪ್ ಮಾಡಬೇಕು. ಇಲ್ಲಿ ಬ್ಯಾಕ್ ಸೈಡು ನಿಮಗೆ ಇಲ್ಲಿ ಬ್ಲೂ ಲೈಟ್ ಬರುತ್ತೆ, ಹಂಗೆ ವಾಟರ್ ಸ್ಮೋಕು ಬರುತ್ತೆ. ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಎಲ್ಲ ಆ್ಯಂಗಲಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಾ ಇದೆ ನಮ್ಮ RC ಟಾಟಾ ಏಸ್ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಸ್ಟೇರಿಂಗ್ ಎಲ್ಲ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ. ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ನೋಡಿ. ನೋಡಿ ಕೆಳಗಡೆ ಎಲ್ಲ ನೋಡಿ. ಇಲ್ಲಿ ಒಂದು ಸ್ಕ್ರೂ ಕೊಟ್ಟಿರ್ತಾರೆ, ಇದನ್ನು ತೆಗೆದುಬಿಟ್ಟು ರೀಚಾರ್ಜಬಲ್ ಬ್ಯಾಟ್ರಿನ ಇನ್ಸರ್ಟ್ ಮಾಡಬೇಕು. ಇದು 2 ಚಕ್ರನೂ ಕರೆಕ್ಟಾಗಿ ನೇರವಾಗಿ ಹೋಗೋಕ್ಕೆ ನೀವು ಸೆಟ್ ಮಾಡೋದು ಇದನ್ನು. ಓಕೆನಾ. ಆನ್ ಆ್ಯಂಡ್ ಆಫ್ ಬಟನ್ ನಿಮಗೆ ಇಲ್ಲಿ ಬರುತ್ತೆ, ಕೆಳಗಡೆ ಇಲ್ಲಿ ಬರುತ್ತೆ ಆನ್ ಆ್ಯಂಡ್ ಆಫ್ ಬಟನ್ನು. ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ ನಮ್ಮ RC ಟಾಟಾ ಏಸ್. ಮಿರರ್ನು ಸಹ ಕೊಟ್ಟವ್ರೆ, ಆದರೆ ಇದೇನಿಲ್ಲ, ಮಿರರ್ ಏನಿಲ್ಲ, ಸುಮ್ಮನೆ ಫ್ರೇಮ್, ಅದರದ್ದು ಫ್ರೇಮ್ ಕೊಟ್ಟವ್ರೆ, ಮಿರರ್ದು ಅಷ್ಟೇ. ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ. ತುಂಬ ಚೆನ್ನಾಗಿ ಡೀಟೈಲ್ಡಾಗಿ ಬಿಲ್ಡ್ ಮಾಡಿದ್ದಾರೆ. ಲೈಟೆಲ್ಲ ಬರುತ್ತೆ ನಿಮ್ಗೆ ಇಲ್ಲಿ. ರಿಮೋಟ್ ಕಂಟ್ರೋಲ್ನ ನೀವು ಪ್ರೆಸ್ ಮಾಡಿದ್ರೆ ಲೈಟೆಲ್ಲ ಬರುತ್ತೆ. ಓಕೆನಾ. ಬನ್ನಿ ಫ್ರೆಂಡ್ಸ್, ಇವಾಗ ರಿಮೋಟ್ ಕಂಟ್ರೋಲ್ಗೆ ಆಮೇಲೆ ಟಾಟಾ ಏಸ್ಗೆ ಎಲ್ಲ ಬ್ಯಾಟ್ರೀಸ್ನೆಲ್ಲ ಇನ್ಸರ್ಟ್ ಮಾಡಿಬಿಡೋಣ. ಆಮೇಲೆ ವಾಟರ್ ಸ್ಮೋಕ್ನೆಲ್ಲ ತೋರಿಸ್ತೀನಿ. ಆಮೇಲೆ ಡಿಫ್ರೆಂಟಾಗೆಲ್ಲ ಪ್ಲೇ ಮಾಡೋದು ತೋರಿಸ್ತೀನಿ. ಓಕೆನಾ. ಬನ್ನಿ ಫ್ರೆಂಡ್ಸ್, ಇವಾಗ ರೀಚಾರ್ಜಬಲ್ ಬ್ಯಾಟ್ರಿನ ಇನ್ಸರ್ಟ್ ಮಾಡೋಣ. ಓಕೆನಾ. ನೋಡಿ ಇಲ್ಲಿ ಒಂದು ಸ್ಕ್ರೂ ತೆಗಿತಾ ಇದ್ದೀನಿ. ಈ ಥರ ಓಪನ್ ಮಾಡಬೇಕು ಸ್ಕ್ರೂನ. ಓಕೆನಾ. ನೋಡಿ ಬಂತು. ಇಲ್ಲೊಂದು ಚಿಕ್ಕ ಪ್ಲಗ್ ಥರ ಕೊಟ್ಟಿರ್ತಾರೆ, ಅದಕ್ಕೆ ಈ ಥರ ಇನ್ಸರ್ಟ್ ಮಾಡಬೇಕಷ್ಟೇ. ಸೇರಿಸ್ಬಿಡ್ಬೇಕು. ಈ ಥರ ಸೇರಿಸಿದ್ರೆ ಮುಗೀತು. ಈ ಥರ ಹಾಕ್ಬಿಟ್ಟು ಒಳಗಡೆ ಮತ್ತೆ ಸ್ಕ್ರೂ ಹಾಕ್ಬಿಡೋದು ಅಷ್ಟೇ. ಈಗ ನಮ್ಮ ಟಾಟಾ ಏಸ್ ರೆಡಿ ಆಯಿತು. ಓಕೆನಾ. ಈಗ ಬ್ಯಾಟ್ರಿಗೆ ಸಲ್ಗಳು ಹಾಕ್ಬಿಡೋಣ. ಇದು ನೀವು ಇದಕ್ಕೆ ಹಾಕ್ತಿರಲ್ಲ, ಇನ್ನೂ ಗಡಿಯಾರಕ್ಕೆ ಹಾಕ್ತಿರಲ್ಲ, ಆ ಥರ ಸಲ್ ಹಾಕಬೇಕು ಬ್ಯಾಟ್ರೀಸ್ನ. ಓಕೆನಾ. ನೋಡಿ ಫ್ರೆಂಡ್ಸ್, 2 ರೆಡಿ ಆಗಿಬಿಟ್ಟಿದೆ ಈಗ. ಓಕೆನಾ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರಲ್ಲ, ಇದು ರೀಚಾರ್ಜಬಲ್ ಬ್ಯಾಟ್ರಿನ ಚಾರ್ಜ್ ಮಾಡೋಕ್ಕೋಸ್ಕರ. ನಿಮ್ಮದು ಮೊಬೈಲ್ ಅಡಾಪ್ಟರ್ ಬರುತ್ತಲ್ಲ, ಅದಕ್ಕೆ ಈ ಸೈಡನ್ನ ಕನೆಕ್ಟ್ ಮಾಡಿಬಿಟ್ಟು ಈ ಸೈಡು ರೀಚಾರ್ಜಬಲನ್ನು ಬ್ಯಾಟ್ರಿನ ಕನೆಕ್ಟ್ ಮಾಡಿಬಿಟ್ಟು ಚಾರ್ಜ್ ಮಾಡೋದು. ಅರೌಂಡು ಇಲ್ಲಾಂದ್ರೂ ನೀವು 1 ಅವರ್ ಚಾರ್ಜ್ ಮಾಡಬೇಕು ಅಂತ ಅನಿಸುತ್ತೆ. 1 ಅವರ್ ಚಾರ್ಜ್ ಮಾಡಿದ್ರೆ, ಇಲ್ಲಾಂದ್ರೆ 45 ಮಿನಿಟ್ಸ್ ಟು 1 ಅವರ್ ಆರಾಮಾಗಿ ಪ್ಲೇ ಮಾಡ್ಬೋದು. ಓಕೆನಾ. ಬನ್ನಿ ಫ್ರೆಂಡ್ಸ್, ಇವಾಗ ಒಂದ್ಸರಿ ಡೆಮೋ ಪ್ಲೇ ಮಾಡಿ ತೋರಿಸ್ತೀನಿ, ಆಮೇಲೆ ಔಟ್ಸೈಡ್ ಹೋಗೋಣ. ಓಕೆನಾ. ಫ್ರೆಂಡ್ಸ್, ಇವಾಗ ವಾಟರ್ನ ತುಂಬ್ಕೊಂಡು ಬಂದಿದ್ದೀನಿ. ನೋಡಿ ಇಲ್ಲಿ ಓಪನ್ ಮಾಡಬೇಕು. ನೋಡಿ ಇಲ್ಲಿ ಓಪನ್ ಮಾಡಿ ಈ ಥರ ವಾಟರ್ನ ಫಿಲಪ್ ಮಾಡಬೇಕು. ಆಯಿತಾ. ಆಯಿತು ಫ್ರೆಂಡ್ಸ್, ತುಂಬಿಟ್ಟಿದ್ದೀನಿ ಈಗ ವಾಟರ್ನ. ನೋಡಿ ಇವಾಗ ಸ್ಮೋಕ್ ಬರೋದು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಸ್ಮೋಕ್ ಹೆಂಗೆ ಬರ್ತಾಯಿದೆ ಕಾಣಿಸ್ತಾ ಇದೆಯಾ ನಿಮಗೆ? ಬನ್ನಿ ತೋರಿಸ್ತೀನಿ ಈಗ ಹತ್ರದಿಂದ. ಓಕೆನಾ. ಹತ್ರದಿಂದ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಸ್ಮೋಕ್, ಹೆಂಗೆ ಬರ್ತಾಯಿದೆ, ಸಕ್ಕತ್ತಾಗಿ ಗೊತ್ತಾಯ್ತಲ್ವ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಸರಿ ಓಡಿಸ್ತಾ ಇದ್ದೀನಿ ನಾನು. ನೋಡಿ ಹೆಂಗೋಗುತ್ತೆ, ಯಾವ ಥರ ಹೋಗ್ತಾಯಿದೆ ಈ ಟಾಟಾ ಏಸ್. ಕ್ರಾಸ್ ಮಾಡ್ಕೊಬರ್ತೀನಿ. ಕ್ರಾಸ್ 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 ಕ್ರಾಸ್. ಬಾ 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 ಹಿಂದಕ್ಕೆ ಬಾ ಬಾ ಬಾ. ನೋಡಿ ಫ್ರೆಂಡ್ಸ್, ಹೇಗೆ ಹೋಗ್ತಾ ಇದೆ. ಇನ್ನು ಮುಂದಕ್ಕೆ ನೀವು ಪ್ರೆಸ್ ಮಾಡಿದ್ರೆ ರಿಮೋಟಲ್ಲಿ ಹೆಡ್ಲೈಟ್ಸ್ ಎಲ್ಲ ಬ್ಲಿಂಕ್ ಆಗುತ್ತೆ. ಓಕೆನಾ. ಇದು ಸಾಕು, ಇಷ್ಟೇ. ಬನ್ನಿ ಫ್ರೆಂಡ್ಸ್, ಜೊತೆಗೆ ಔಟ್ಸೈಡ್ ಹೋಗಿ ಚೆನ್ನಾಗಿ ಪ್ಲೇ ಮಾಡೋಣ. ಓಕೆನಾ. ಫ್ರೆಂಡ್ಸ್ ಬನ್ನಿ, ಇವಾಗ ನಾನು ನನ್ನ ಫೇವ್ರೆಟ್ ಪ್ಲೇಸ್ಗೆ ಬಂದ್ಬಿಟ್ಟಿದ್ದೀನಿ. ಇಲ್ಲೊಂದು ಸರಿ ರೈಡ್ ಮಾಡಿ ನೋಡೋಣ ನಮ್ಮ ಟಾಟಾ ಏಸ್ನ. ಓಕೆನಾ ಫ್ರೆಂಡ್ಸ್. ಫ್ರೆಂಡ್ಸ್, ನಮ್ಮ ಟಾಟಾ ಏಸ್ ರೆಡಿ ಆಗಿಬಿಟ್ಟಿದೆ ಈಗ. ಬನ್ನಿ ಓಡಿಸೇ ಬಿಡೋಣ. ಓಕೆನಾ. ರೆಡಿ 1 2 3
ಸ್ಟಾರ್ಟ್. ನೋಡಿ ಹೆಂಗೆ ಹೋಗ್ತಾ ಇದೆ. ಆರಾಮಾಗಿ ಹೋಗ್ಬೋದು ಇದ್ರ ಜೊತೆ. ಸ್ವಲ್ಪ ಸ್ಪೀಡ್ ಐತೆ ಅಷ್ಟೇ, ಇನ್ನೇನು ಆರಾಮಾಗಿ ಹೋಗ್ಬೋದು. ನೋಡಿ ಹೆಂಗೆ ಹೋಗ್ತಾ ಇದೆ ರೋಡಲ್ಲಿ. ಸ್ವಲ್ಪ ಆ ಕಡೆ ಹೊಂಟೋಗ್ಬಿಡುತ್ತೆ, ಆ ಕಡೆ ಈ ಕಡೆ ಹೊರಟೋಗ್ಬಿಡುತ್ತೆ. ನೋಡಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಹತ್ತಿರದಿಂದ ಹೆಂಗೆ ಕಾಣಿಸ್ತಾ ಇದೆ. ಸಕ್ಕತ್ತಾಗಿ ಹೋಯ್ತೈತೆ ರೋಡಲ್ಲಿ, ಸಕ್ಕತ್ತಾಗಿ ಹೋಯ್ತೈತೆ ಅಲ್ವಾ. ಬಾ 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 ಬನ್ನಿ ರಿವರ್ಸ್ ಹೋಗೋಣ. ನೋಡಿ ಹೆಂಗೆ ಹೋಗ್ತಾ ಇದೆ, ಸಕ್ಕತ್ತಾಗಿ ಹೋಯ್ತೈತೆ ಅಲ್ವಾ. ಬನ್ನಿ ಬನ್ನಿ ಹೋಗೋಣ ರಿವರ್ಸ್. ನಮ್ಮ ಸ್ಕೂಟ್ರ್ ಇದೆ ಅಲ್ಲಿ, ಅಲ್ಲಿಗೆ ಹೋಗೋಣ. ನಡೀರಿ, ನಡಿ ನಡಿ ನಡಿ. ಆ ಕಡೆ ಈ ಕಡೆ ಹೊರಟೋಗ್ಬಿಡುತ್ತೆ ಸ್ವಲ್ಪ. ಹೆಂಗೆ ಹೋಗ್ತಾ ಇದೆ ನೋಡಿ, ಸಕ್ಕತ್ತಾಗಿ ಹೋಯ್ತೈತೆ ಅಲ್ವಾ. ಫ್ರೆಂಡ್ಸ್, ನಮ್ಮ ಟಾಟಾ ಎಸ್ಗೆ ಈಗ ಫುಲ್ಲು ಲೋಡ್ ಮಾಡಿಬಿಟ್ಟಿದ್ದೀನಿ, ಕಲ್ಲೆಲ್ಲ ತುಂಬಿ ನೋಡಿ ಫುಲ್ಲು ಲೋಡ್ ಮಾಡಿಬಿಟ್ಟಿದ್ದೀನಿ. ಈಗ ನೋಡೋಣ ಬನ್ನಿ ಫ್ರೆಂಡ್ಸ್ ಹೆಂಗೆ ಹೋಗುತ್ತೆ ಅಂತ. ಎಳಿತೈತೆ, ಯಪ್ಪ ಪರವಾಗಿಲ್ಲ ಫ್ರೆಂಡ್ಸ್, ಸ್ಲೋ ಆದರೂ ಸ್ವಲ್ಪ ಎಳಿತೈತೆ. ನೋಡಿ ಹೆಂಗೆ ಹೋಗ್ತಾ ಇದೆ, ಹೇಳಿ ಹೇಳಿ ಹೇಳಿ. ನಿಧಾನಕ್ಕೆ ಹೋಗ್ತಾ ಇದೆ, ಪರವಾಗಿಲ್ಲ. ಎಳ್ಕೊಂಡು ಹೋಗ್ತಾ ಇದ್ದಲ್ಲ ಅಷ್ಟು ಲೋಡ್ನ, ಪರವಾಗಿಲ್ಲ. ಸಕ್ಕತ್ತಾಗಿ ಹೋಯ್ತೈತೆ ರೋಡಲ್ಲಿ ಮಾತ್ರ. ನೋಡಿ ಹೆಂಗೆ ಹೋಗ್ತಾ ಇದೆ ಅಲ್ವಾ, ಸೂಪರಾಗಿ ಹೋಗ್ತಾ ಇದೆ. ಲೋಡ್ ಹಾಕೊಂಡು ಹೋಗ್ತಾ ಇದೆ ನಮ್ಮ ಟಾಟಾ ಏಸ್. ಫುಲ್ಲು ಲೋಡಿಂಗ್ ಟಾಟಾ ಏಸ್. ರೋಡ್ ಮಾತ್ರ ಸೂಪರಾಗೈತೆ ಮಾತ್ರ ಆಟ ಆಡೋಕ್ಕೆ ಈ ಥರ ಟಾಯ್ ವೆಹಿಕಲ್ಸ್ನ. ಬನ್ನಿ ಇವಾಗ ರಿವರ್ಸ್ ಹೊಡ್ಕೊಂಡು ಬರೋಣ, ಕಮಾನ್. ನಡಿ ನೋಡಿ ಹೆಂಗೆ ಹೋಗ್ತಾ ಇದೆ. ನಮ್ಮ ಬೈಕಲ್ಲಿ ನಿಂತಿದೆ, ನಡೀರಿ ಹೋಗೋಣ. ಟಾಟಾ ಎಷ್ಟು ಜೊತೆ ಸಕ್ಕತ್ತಾಗಿ ಹೋಯ್ತೈತೆ ಅಲ್ವಾ. ಈಗ ನಡಿ ನೋಡಿ ಹಿಂಗೆ ಹೋಗ್ತಾ ಇದೆ ಟಾಟಾ ಏಸ್. ಸೂಪರಾಗಿ ಹೋಗ್ತಾ ಇದೆ. ಈ ಕಡೆ ಬಾ, ಈ ಕಡೆ ಬಾ. ನೋಡಿ ಹೆಂಗೆ ಹೋಗ್ತಾ ಇದೆ. ನಡಿ ನಡಿ ಬೈಕ್ ಹತ್ರಕ್ಕೆ ನಡಿ. ಬಾ 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 ಬೈಕ್ ಹತ್ರಕ್ಕೆ. ಕಮಾನ್, ಬಂದ್ಬಿಡ್ತು. ಸಕ್ಕತ್ತಾಗಿದಲ್ವ ಫ್ರೆಂಡ್ಸ್ ಇಲ್ಲಿ ನೋಡಿ ರೋಡ್ ಫುಲ್ ಅಪ್ ಐತೆ ಮ್ಯಾಕೆ. ನಿಮ್ಗೆ ಯಾವ ಥರ ಕಾಣಿಸ್ತೈತೋ ಗೊತ್ತಿಲ್ಲ ವಿಡಿಯೋದಲ್ಲಿ. ಫುಲ್ ಅಪ್ ಐತೆ. ನಮ್ಮ ಟಾಟಾ ಎಸ್ ಬೇರೆ 2 ಬಂಡೆ ಥರ ಇರೋ ಕಲ್ಲುಗಳನ್ನ ತುಂಬಿಟ್ಟಿದ್ದೀನಿ ನೋಡಿ. ಈ ಅಪ್ಪನ ಹತ್ತುತ್ತದೋ ಇಲ್ವೋ ಗೊತ್ತಿಲ್ಲ ನನಗೆ. ಟೆಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಎಳಿತಾ ಇಲ್ಲ, ಮೂವ್ ಮಾಡ್ತಾ ಇದ್ದೀನಿ, ಎಳಿತಾ ಇಲ್ಲ ಫ್ರೆಂಡ್ಸ್. ಒಂದು ಕಲ್ಲು ಎತ್ಬಿಡೋಣ, ಎಳಿತಾ ಇಲ್ಲ. 2 ಸರಿಯಾಗವೆ ಕಲ್ಲುಗಳು, ಒಂದು ಕಲ್ಲು ಎತ್ಬಿಡೋಣ. ಓಕೆನಾ, ಬನ್ನಿ. ದಪ್ಪ ಕಲ್ಲನ್ನ ಮಡಗ್ತೀನಿ, ಸಣ್ಣ ಕಲ್ಲನ್ನ ಎತ್ಬಿಟ್ಟಿದ್ದೀನಿ. ಈಗ ದಪ್ಪ ಕಲ್ಲು ಮಡಗಿದ್ದೀನಿ ಫ್ರೆಂಡ್ಸ್. ಬನ್ನಿ ಈಗ ಎಳಿತಾ ಹೆಂಗೆ ನೋಡೋಣ. ಈ ಬಾರೇನು ಹತ್ತುತ್ತಾ ಇಲ್ವೋ ಗೊತ್ತಿಲ್ಲ. ಹೋಗ್ತಾನೆ ಇಲ್ವಲ್ಲ ಫ್ರೆಂಡ್ಸ್. ಇದುವೇ ಟ್ರೈ ಮಾಡೋಣ, ಮುಂದಕ್ಕೆ ಎಳೆದು ಬಿಡೋಣ ಸ್ವಲ್ಪ. ನಾವು ಹೋಗ್ತೈತೆ. ಹೋಗು 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 ಹೋಗು. ಪರವಾಗಿಲ್ಲ ಫ್ರೆಂಡ್ಸ್, ಹೋಗ್ತಾ ಇದೆ. ಬಾ 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 ಬಾ. ಹತ್ತು ಈ ಭಾರ ಎತ್ತಲೇಬೇಕು ನೀವು. ಹತ್ತು ಹೆಂಗೆ ಹತ್ತೈತೆ ನೋಡಿ ಫ್ರೆಂಡ್ಸ್. ನಿಧಾನಕ್ಕೆ ಹತ್ತೈತೆ. ಈ ಕಲ್ಲನ್ನ ಎಳ್ಕೊಂಡು ಫುಲ್ಲು ನಿಧಾನ ಆಗ್ಬಿಟ್ಟೈತೆ. ಹತ್ತುಕಾಯ್ತಾ ಇಲ್ಲ ಅದ್ರ ಕೈಲಿ, ಫುಲ್ಲು ಸ್ಲೋ. ಚಕ್ರಗಳೆಲ್ಲ ನೋಡಿ ಹೆಂಗೆ ಕಾಣಿಸ್ತೈತೆ. ಹತ್ತು ನೋಡಿ ಬಾರೆ ಕಾಣಿಸ್ತಾ ಇದೆ ನಿಮಗೆ. ಹೋಗ್ತಾ ಇದೆ ನಾವು ಟಾಟಾ ಏಸು ಬಂಡೆನ ಎಳ್ಕೊಂಡು. ಹೋಗು 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 ಹೋಗು. ನೋಡಿ ಹೆಂಗೆ ಹೋಗ್ತಾ ಇದೆ. ನಿಧಾನಕ್ಕೆ ಹೋಗ್ತಾ ಇದೆ. ಹತ್ತು ಫುಲ್ಲು ನಿಧಾನ ಆಗ್ಬಿಟ್ಟೈತೆ. ತುಂಬ ಭಾರ ಐತೆ ಕಲ್ಲು, ಅದಕ್ಕೆ ನೋಡಿ ಹೆಂಗೆ ಹೋಗ್ತಾ ಇದೆ ನಿಧಾನಕ್ಕೆ. ಹೋಗು ಹೋಗು ಹೋಗು. ನಿಧಾನಕ್ಕೆ ಹೋಗ್ತಾ ಇದೆ. ಫುಲ್ಲು ಆಲ್ಮೋಸ್ಟ್ ಹತ್ಬಿಡ್ತು ರೋಡ್ನ. ಬಂದ್ಬಿಟ್ಟ ಮ್ಯಾಕೆ.
ಹತ್ತು ಬಿಡು ಇನ್ನೊಂದು ಸ್ವಲ್ಪ ಐತೆ. ಹತ್ತು ಬಂದ್ಬಿಟ್ಟ ಫ್ರೆಂಡ್ಸ್ ಮ್ಯಾಕೆ. ಆಲ್ಮೋಸ್ಟ್ ಬ್ಯಾಕ್ ಬಂದ್ಬಿಟ್ಟ. ಬಂಡೆ ಥರ ಇದ್ರು ಕಲ್ಲನ್ನ ಎಳಕ ಬಂದ್ಬಿಡ್ತು. ನೋಡಿ ತೋರಿಸ್ತೀನಿ ನಿಮಗೆ ಎಷ್ಟು ಭಾರ ಎತ್ತೈತೆ ಅಂತ. ನೋಡಿ ಹೆಂಗಿದೆ ಡೌನು ಫುಲ್ಲು. ಇದು ತುಂಬ ಅಪ್ಪಾಗಿದೆ. ನಿಮ್ಗೆ ವಿಡಿಯೋದ್ರೆ ಹೆಂಗೆ ಕಾಣಿಸ್ತೈತೋ ಗೊತ್ತಿಲ್ಲ, ಮಾತ್ರ ಇಂಥ ಭಾರೇನ ಹತ್ತೈತೆ ಫ್ರೆಂಡ್ಸ್ ಈ ಕಲ್ಲನ್ನ ಎತ್ಕೊಂಡು ನಮ್ಮ ಟಾಟಾ ಏಸು ಅಲ್ವಾ. ಹಿಂದಕ್ಕಾದ್ರೆ ಆರಾಮಾಗಿ ಹೊಂಟೋಗ್ಬಿಡುತ್ತೆ. ಹೊಂಟಾಯ್ತು ಅಯ್ಯೋ ಹೊಂಟಾಯ್ತು ಮುಂದಕ್ಕೆ ಎಳಿತಾ ಇಲ್ಲ. ಬನ್ನಿ ಇವಾಗ ಕೆಳಕ್ಕೆ ಹೋಗೋಣ. ಆರಾಮಾಗಿ ಈಸಿಯಾಗಿ ಹೋಗ್ಬಿಡುತ್ತೆ. ನೋಡಿ ಕೆಳಕ್ಕೆ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ. ಗ್ರಾವಿಟಿ ಕೆಳಕ್ಕೆ ಎಳಿತಾ ಇದೆ ಈಗ, ಅದಕ್ಕೆ ಆರಾಮಾಗಿ ಸ್ಪೀಡಾಗಿ ಕೆಳಕ್ಕೆ ಹೋಗ್ತಾ ಇದೆ. ಫುಲ್ ಹೋಗು ಡೌನ್ ಹೋಗು, ಫುಲ್ ಡೌನ್ ಇದೆ, ಹೋಗಿ ಕೆಳಕ್ಕೆ. ನೋಡಿ ಹೆಂಗೆ ಹೋಗ್ತಾ ಇದೆ. ಹೋಗು ದಬಾಕ್ಬಿಡ್ತು ಫ್ರೆಂಡ್ಸ್, ದಬಾಕ್ಬಿಡ್ತು. ಅಯ್ಯೋ ಇಷ್ಟು ಕೆಲಸ ಮಾಡ್ತಾರ, ಪರವಾಗಿಲ್ಲ ಬಿಡಿ ಫ್ರೆಂಡ್ಸ್. ಈಗ ನಮ್ಮ ಟಾಟಾ ಎಸ್ನ ಆಫ್ ರೋಡ್ ತಂದುಬಿಟ್ಟಿದ್ದೀನಿ. ಇಲ್ಲಿ ಯಾವ ಥರ ಹೋಗುತ್ತೆ ಬನ್ನಿ ಒಂದ್ಸರಿ ನೋಡೋಣ ಫ್ರೆಂಡ್ಸ್. ಕಮಾನ್ ನೋಡಿ, ಮೂನೆ ಆಗ್ತಾಯಿಲ್ಲ, ಫುಲ್ ಸ್ಟ್ರಗಲ್ ಮಾಡ್ತೈತೆ. ಬನ್ನಿ ಎತ್ಬಿಡೋಣ ಸೈಡ್ಗೆ. ನಡಿ. ಪರವಾಗಿಲ್ಲ, ಸುಮಾರಾಗಿ ಹೋಗ್ತಾಯಿದೆ. ಪರವಾಗಿಲ್ಲ. ನಡಿ. ಬಾ ನಿಧಾನಕ್ಕೆ ಹೋಗ್ಬೇಕು ಮಣ್ಣಲ್ಲಿ, ಇಲ್ಲಾಂದರೆ ತಗ್ಲಾಕತ್ತದೆ. ಬಾ. ಚಕ್ರ ತಿರುಗ್ತಾ ಬಿದ್ದದೆ ನೋಡಿ ಫ್ರೆಂಡ್ಸ್, ಹೆಂಗೆ ತಿರುಗ್ತದೆ. ವಾ ಚಕ್ರ ಫುಲ್ ಸಿಗಾಗ್ಬಿಟ್ಟದೆ. ಟಾಟಾ ಎಸ್ತು ಫುಲ್ಲು ಊದ್ಕೊಬಿಟ್ಟದೆ ಚಕ್ರ. ಮುಂದಕ್ಕೆ ಎತ್ಬಿಡ್ಬೇಕು ಸರಿಯಾಗಿರೋ ದಾರಿಗೆ ನಾವೇ. ಫ್ರೆಂಡ್ಸ್ ಹೆಂಗೆ ಹೋಗ್ತಾ ಇದೆ ನಮ್ಮ ಟಾಟಾ ಎಸ್ಸು. ಇಲ್ಲೊಂದು ಸ್ವಲ್ಪ ಚೆನ್ನಾಗೈತೆ ರೋಡ್, ಅದಕ್ಕೆ ಚೆನ್ನಾಗಿ ಹೋಗ್ತಾ ಇದೆ ಅಲ್ವಾ. ಪರವಾಗಿಲ್ಲ, ಆಫ್ ರೋಡ್ ಸ್ವಲ್ಪ ಸ್ಟ್ರಗಲ್ ಇದೆ. ಆಫ್ ರೋಡ್ ಪರವಾಗಿಲ್ಲ, ಲೆವೆಲ್ಗೆ ಹೋಗುತ್ತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಹೇಗೆ ಅನಿಸ್ತು ನಮ್ಮ ಟಾಟಾ ಎಸ್ ವಿಡಿಯೋ? ಚೆನ್ನಾಗಿತ್ತಲ್ವ? ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮ್ಗೆ ಏನೇನು ಅನ್ನಿಸ್ತು ಅಂತ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.